ನಮಸ್ಕಾರ. ರವಿಕಾಂತಿ ನ್ಯೂಸ್ಗೆ ಸ್ವಾಗತ. ಅಥಣಿಯಲ್ಲಿ ವಕೀಲರ ಸಂಘದಿಂದ ಧರಣಿ ಸತ್ಯಾಗ್ರಹ. ಅಥಣಿ PSI ಹಾಗೂ ಡಿವೈಎಸ್ಪಿ ಅಮಾನತಿಗೆ ಪಟ್ಟು ಹಿಡಿದ ವಕೀಲರ ಸಂಘ ಅಥಣಿ ಸಂಬಂಧಿಕರು ಅವರ ಸಂಬಂಧಿಕರು ನಂದಗಾಂವ್ ಗ್ರಾಮದಾಗ ಅವರು ಬಡ್ಯಾಡಿ ಒಂದು 1.5 ತಿಂಗಳ ಹಿಂದೆ ಅವರ ಪ್ರಕರಣ ದಾಖಲಾಗಿದ್ದು, ಸದರಿ ಪ್ರಕರಣದಲ್ಲಿ ಗಂಗಾವನ ಪರ ನಾನು ವಕಾಲತ್ ವಹಿಸಿ ಅವ್ರಿಗೆ ಜಾಮೀನು ಮಾಡಿಸಿದ್ನಿ. ಅದನ್ನ ಬಿಟ್ಟು ಮತ್ತೆ ನಿನ್ನಿಲ್ಲ ಮನಿ 2 ದಿವಸದಿಂದ ಮತ್ತೆ ಬಡ್ದಾಡ್ರಿ ಅವ್ರು ಬಡ್ದಾಡಿದಾಗ ಅವರು 4-5 ಮಂದಿ ಮೇಲೆ ಅವ್ರು ಕೊಟ್ರು, ಅವ್ರು ಒಂದ್ 20 ಮಂದಿ ಮೇಲೆ ಕೊಟ್ರು. ಒಳ್ಳೆ ಅವ್ರ ಪಕ್ಷಗಾರ ಅವರು ಯಾರ ಮೇಲೆ ಕೊಡ್ತಾರ ಕೂಡ್ಲೆ ಆದ್ರೆ ಅಥಣಿ PSI ಮತ್ತು ಡಿವೈಎಸ್ಪಿ ಕೂಡಿ ಉದ್ದೇಶಪೂರ್ವಕವಾಗಿ ನನ್ನ ಮತ್ತೆ ಶಶಿಕಾಂತ್ ಬಾಡಿ ವಕೀಲರ ಹೆಸರನ್ನ ಅದ್ರೊಳಗ ಮೆನ್ಷನ್ ಮಾಡಕ್ ಹೇಳಿ ಅವ್ರಿಗೆ ನಮ್ಮ ಹೆಸರನ್ನು ಅವ್ರ ಇದನ್ನ ಆಡ್ ಮಾಡಿಸಿದಾರು. ಉದ್ದೇಶ ಏನಂದ್ರ ಯಾರು ವಕೀಲರ ಸ್ಟೇಷನ್ ಬರಬಾರ್ದು, ಅವ್ರಿಗೆ ಯಾವ್ದು ಉತ್ತರ ಮಾಡಬಾರ್ದು, ಯಾವ್ದೇ ಅವ್ರು ಏನ್ ಹೇಳ್ತಾರ ಅದು ಹೂ ಅನ್ಬೇಕು ಅನ್ನೋದು ಒಂದ್ ಅವ್ರ ಇಂಟೆನ್ಷನ್. ನಾವ್ ಏನ ವಕೀಲಿಗೆ ಮಾಡ್ತೀವಲ್ಲ ನಮ್ಮನ್ನ ಇದನ್ನ ಮಾಡ್ಬೇಕಂತ ಹೇಳಿ ಇವ್ರು ವಕೀಲಿಗೆ ಮಾಡಬಾರ್ದು, ಇವ್ರನ್ನ ಹಿಂದಕ್ಕೆ ಹಾಕಬೇಕಂತ ಹೇಳಿ ಅವ್ರ ಉದ್ದೇಶ ಐತಿ. ಆದ್ರಿಂದ ನಮ್ಮೆಲ್ಲಾ ವಕೀಲರ ಸಂಘದ ವತಿಯಿಂದ ಇವತ್ತಿನಿಂದ ಅವರು ಅಥಣಿ PSI ಮತ್ತು ಡಿವೈಎಸ್ಪಿ ಅವರು ಅಮಾನತ್ ಆಗುವವರೆಗೂ ನಾವು ಇಲ್ಲಿ ಧರಣಿ ಸತ್ಯಾಗ್ರಹ ಹೂಡಿದ್ದೇವೆ. ನಮ್ಮ ಕರ್ನಾಟಕದೊಳಗೆ ಏನಾಗೈತೆ ಆಮೇಲೆ ಪೊಲೀಸ್ ಇಲಾಖೆ ಅಂದ್ರೆ ಸರ್ವಾಧಿಕಾರಿಯನ್ನು ಮಾಡ್ಲಕತ್ತಾರ. ಪೊಲೀಸ್ ಇಲಾಖೆ ಎಲ್ಲಿ ನೋಡಿ ಟ್ರಾಫಿಕ್ದವ್ರೂ ಸರ್ವಾಧಿಕಾರಿ, ಜನರಿಗೇನ ತೊಂದರೆ ಕೊಡುವಂಥದ್ದು. ಇವತ್ತು ನ್ಯಾಯದ ಘೋಷಿಗೆ ಹೋರಾಡುವ ವಕೀಲರ ಜೊತೆನೂ ಕೂಡ ಅವ್ರ ಮ್ಯಾಗ ಸುಳ್ಳು ಕೇಸ್ ಹಾಕಿದ್ದಾರೆ. ಪಾರ್ಟಿಗಳನ್ನ ಕರ್ಕೊಂಬರೋ ವಕೀಲರು ಅವ್ರ ಕೋರ್ಟ್ನ್ಯಾಗ ಕೇಸ್ ಆಡ್ತಕ್ಕಂಥವ್ರ, ನ್ಯಾಯ ಒದಗಿಸ್ಬೇಕಂತವ್ರ ಅಂಥವ್ರ ವಿರುದ್ಧನ ಪೊಲೀಸರ ಈ ಜನರನ್ನ ಎತ್ತಿ ಕಟ್ತಾರಂದ್ರೆ ಪೊಲೀಸರು ಎಷ್ಟು ಕ್ರಿಮಿನಲ್ ಇರ್ಬೇಕು. ಅವ್ರು ಸರ್ಕಾರ ಏನಿದೆ ಕಣ್ಣು ಮುಚ್ಚಿ ಕೂತೈತೇನೆ. ಇಂಥ ಎಲ್ಲ ಕ್ರಿಮಿನಲ್ಗಳನ್ನು, ಇಂಥ ಆ್ಯಕ್ಟಿವಿಟಿ ಮಾಡ್ತಕ್ಕಂಥ PSIಗಳನ್ನಾಗಲಿ ಮತ್ತು DSOಗಳನ್ನಾಗಲಿ ಸಸ್ಪೆಂಡ್ ಮಾಡಿ ಹೋಗಿಬೇಕು. ಇವ್ರನ್ನೆಲ್ಲ ಇಂಥವ್ರನ್ನೆಲ್ಲ ನಾಚಿಗಟ್ಟು, ಇವರ ಪೊಲೀಸರೆಲ್ಲ ನಾಚಿಗಟ್ಟಿಗ್ಯಾರ. ರೋಡದಾಗೆಲ್ಲ ಭಿಕ್ಷೆ ಬಿಡ್ತಾರೆ. ಇಂಥ ನಾಚಿಗಟ್ಟು ಪೊಲೀಸರಿಗೆ ಇವ್ರ ಜನ್ಮಕರ ನಾಚಿಗೆ ಆಗ್ತೈತಿಲ್ಲ ಅಂತ ಅನಿಸ್ತದೆ. ಎಲ್ಲ ಎಷ್ಟು ಮಾಧ್ಯಮಗಳಾಗಲಿ ಸೋಷಿಯಲ್ ಮೀಡಿಯಾದಾಗಲಿ ಪೊಲೀಸರಿಗೆ ಮಾರಿ ಹಾಕಿದ್ರು ಸರ್ಕಾರ ಕಣ್ಣು ಮುಚ್ಚಿ ಕೂತೈತೆ ಅಂದ್ರೆ ಇದಕ್ಕೆ ಸರ್ಕಾರನ ಪೊಲೀಸರಿಗೆ ಎಷ್ಟು ಕುಮ್ಮತ್ತು ಕೊಡೈತೆ ಅನ್ನೋದು ವಿಚಾರ ಮಾಡೋಕ್ಕಾಗೈತಿ. ಇವತ್ತು ನೋಡು ಕಸ್ಟಿಗಾರನ ಅವತ್ತು ತಮ್ಮ ಪಾರ್ಟಿಗಳನ್ನ ಕರ್ಕೊಂಡು ವಕೀಲರು ಕೋರ್ಟ್ ಮೆಟ್ಲ ಇರ್ತಾರೆ. ಬೇಡ ಪೊಲೀಸ್ ಸ್ಟೇಷನ್ಗೆ ಏನಾರ ತಮ್ಮ ಪಾರ್ಟಿ ಬರೋಗಿ ಹೋದ್ರಂದ್ರೆ ಅಂಥವ್ರನ್ನ ಅವಮಾನ ಮಾಡೋದು. ಅವಮಾನ ಮಾಡಿ ಆ ಪಾರ್ಟಿಗಳಿಗೆ ಬೆದರಿಕೆ ಹಾಕಿ ಸೆಟ್ಲ್ಮೆಂಟ್ ಮಾಡ್ಕೋದು. ವಕೀಲರನ್ನ ಇವರೆಲ್ಲ ಜನರ ಎತ್ತಿ ಕಟ್ಟಿ ಮಾಡ್ತಾರಂತ ಇಂಥ ನಾಚಿಕೆ ಆಗ್ಬೇಕಂತ ಇದೆಲ್ಲ ಸರ್ಕಾರ ಜನ ಗಮನಿಸ್ಬೇಕದು. ಇವೆಲ್ಲ ಮುಜುಗರ ತರುವಂಥವು ಇವೆಲ್ಲ ಇಲಾಖೆಗೆಲ್ಲ. ಇದೆಲ್ಲ ಇಲಾಖೆ ಮೇಲಾಧಿಕಾರಿಗಳ ಗಮನ ಮಾಡಬೇಕು. ಇವತ್ತು SP ಅವ್ರು ಕಣ್ಣು ಮುಚ್ಕೊಳ್ತಾರೋ ಏನು ಒಂದು ಅರಿದಿಲ್ಲ. ಯಾಕಂದ್ರೆ ಇವತ್ತು ಜನರನ್ನ ವಕೀಲರ ವಿರುದ್ಧ ಎತ್ತಿ ಕಟ್ಟುವಂಥ ಪೊಲೀಸರು ಆ ಮಟ್ಟಿಗೆ ಬೆಳೆದಾರೆ ಅಂದಾಗ ವಿಚಾರ ಮಾಡಬೇಕಾಗ್ತೈತಿ. ವಕೀಲರು ಇವತ್ತು ಗಟ್ಟಿ ನಿರ್ಧಾರ ಮಾಡಿ ಇಂಥವ್ರನ್ನ ಬೇರೆ ಸಮೇತ ಕಿತ್ತಗದೊಗಿಬೇಕಾ. ವಕೀಲರು ಇವತ್ತು ಒಂದಿಟ್ಟು ಅವ್ರನ್ನ ಇಬ್ಬರನ್ನ ಸಸ್ಪೆಂಡ್ ಮಾಡ್ರಿ ಅಂದ್ರೆ ಇವರು ಕೈ ಬಿಡೋದಂಥದ್ದಲ್ಲ. ಇಂಥವು ಎಲ್ಲೆಲ್ಲಿ ಇದಾರಲ್ಲ ಅವ್ರನ್ನೆಲ್ಲ ಬೇರೆ ಸಹಿತ ಕಿತ್ತು ತೆಗೆಯುವಂಥ ವ್ಯವಸ್ಥೆಯನ್ನು ಇವತ್ತು ವಕೀಲರಿಗೆ ಒಂದು ಹಕ್ಕೈತಿ ಮಾಡಬೇಕು. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ ಫಾಲೋ ಮಾಡಿರಿ. ನಮಸ್ಕಾರ.